ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾವನಿ ಮನೇಲಿ ಬೇಜಾರಾಗ್ತಿದೆ, ಪಾರ್ಕಿಗೆ ಆಟಾಡೋಕೆ ಕರ್ಕೊಂಡೋಗಿ ಅಂದ್ಲು. ಅವಳಿಗೆ ಆಟಾಡೋಕೆ ಕರ್ಕೊಂಡೋಗಿ ಬಂದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ ಟೀ ಕುಡಿಬೇಕು, ಟೀ ಮಾಡಿಕೊಡಿ ಅಂತ ಕೇಳಿದರು. ನೀವು ಕೇಳಿದ್ರಿ ಅಲ್ವಾ ಪಿಂಪಲ್ಗೆ ವಿಡಿಯೋಸ್ ಮಾಡಿ ಅಂಥೇಳಿ. ಕ್ಷಮಿಸಿ, ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದಕ್ಕೆ. ಯಾಕಂದರೆ ಯಾಮಿನಿ ಬಿದ್ದು ಸ್ವಲ್ಪ ಏಟ್ ಮಾಡ್ಕೊಂಡಿದ್ಲು, ಮತ್ತು ಊರಲ್ಲಿರೋ ಮನೆ ಓಪನಿಂಗ್ ಕೂಡ ಇತ್ತು. ಆದ್ದರಿಂದ ಯಾವುದೇ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಮನೆಯಲ್ಲೇ ಇರುವಂಥ ಸಾಮಗ್ರಿಗಳಿಂದ ನಮ್ಮ ಮುಖದ ಮೇಲಿರೋ ಮೊಡವೆಗಳನ್ನು ಹೇಗೆ ಪರಿಹರಿಸ್ಕೊಳ್ಬೋದು ಅನ್ನೋದನ್ನು ನನಗೆ ಗೊತ್ತಿರೋ ಹೋಮ್ ರೆಮಿಡೀಸ್ನ ನಿಮಗೆ ತಿಳಿಸ್ತೀನಿ. ಅಲೋವೆರಾ ಗಿಡ ಮನೆ ಹಿತ್ತಲಲ್ಲಿ ಅಥವಾ ಪಾಟ್ಗಳಲ್ಲಿ ನಾವು ಹಾಕಿ ಬೆಳೆಸೇ ಇರ್ತೀವಿ ಅಲ್ವಾ. ನಾವು ಮನೆಯಲ್ಲಿ ಪಾಟಲ್ಲಿ ಗಿಡ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಅಲೋವೆರಾನ ನೀಟಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅರಿಶಿನ ಪುಡಿನ ಸೇರಿಸಿ ಮೊಡವೆ ಇರೋ ಜಾಗದಲ್ಲಿ ಹಚ್ಚಿ ಒಂದು 5 ನಿಮಿಷ ಮಸಾಜ್ ಮಾಡಿ, ಹಾಗೆ ಒಂದು 15 ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೇಕು. ಈ ರೀತಿಯಾಗಿ 5 ದಿನ ಮಾಡೋದ್ರಿಂದ ಪಿಂಪಲ್ಸ್ ಕಡಿಮೆ ಆಗುತ್ತೆ. ನನಗೂ ಒಂದೆರಡು ಮೊಡವೆಗಳಾಗಿದೆ, ತುಂಬ ದಿನದಿಂದ ಹೋಗ್ತಾನೆ ಇಲ್ಲ ಅದು. ಇನ್ನು ಪ್ರೆಗ್ನೆಂಟ್ ಇದ್ದಾಗಂತೂ ತುಂಬಾ ಫೇಸ್ ಫುಲ್ ಸಣ್ಣ ಸಣ್ಣ ಮೊಡವೆಗಳೆಲ್ಲ ಆಗಿತ್ತು. ಏನು ಹಚ್ಚಿದ್ರೂ ಅದು ಕಡಿಮೆನೇ ಆಗ್ತಿರ್ಲಿಲ್ಲ. ಡೆಲಿವರಿ ಆದಮೇಲೆ ತನ್ನಷ್ಟಕ್ಕೆ ತಾನೇ ಅದು ಹೋಯಿತು. ಇದು ಫಸ್ಟ್ ಹೋಮ್ ರೆಮಿಡಿ ಆಯಿತು. ಇವಾಗ ಎರಡನೇ ರೆಮಿಡಿನ ನೋಡೋಣ. ನಾನಿಲ್ಲಿ ಆಲೂಗಡ್ಡೆನ ತುರಿದು ಅದರ ರಸನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದೆರಡು ದಾಲ್ಚಿನ್ನಿ ತೊಗೊಂಡಿದ್ದೀನಿ, ಅಂದರೆ ಚಕ್ಕೆ ಅಂತ ಹೇಳ್ತೀವಿ ಅಲ್ವಾ, ಅದು ಚಕ್ಕೆನ ಕುಟ್ಟಿ ಪುಡಿ ಮಾಡಿಕೊಂಡು ಸ್ವಲ್ಪ ಆಲೂಗಡ್ಡೆ ರಸನ ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಕು. ಇನ್ನು ಚಕ್ಕೆ ಪೌಡ್ರ್ ಮಾಡಿಕೊಂಡು ಫುಲ್ ಫೇಸ್ಗೆ ಕೂಡ ಮಾಸ್ಕ್ ಥರ ಹಚ್ಕೋಬೋದು. ಹಾಗೆ ಹಚ್ಕೊಳ್ಳೋದ್ರಿಂದ ಮೊಡವೆಗಳು ಆಗದಿರೋ ಹಾಗೆ ತಡೆಗಟ್ಬೋದು. ಅಷ್ಟೇ ಅಲ್ಲದೆ ಆಗಿರೋ ಮೊಡವೆನೂ ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಆಲೂಗಡ್ಡೆ ರಸನ ಹಾಕೋದ್ರಿಂದ ಕಪ್ಪು ಕಲೆ, ಮೊಡವೆ, ಸನ್ ಟ್ಯಾನನ್ನು ಕಡಿಮೆ ಮಾಡಿ ಮುಖದ ಹೊಳಪನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ದಾಲ್ಚಿನ್ನಿ ಪೇಸ್ಟ್ ರೆಡಿಯಾಗಿದೆ. ಇವಾಗ ಇದನ್ನು ಎಲ್ಲಿ ಮೊಡವೆಗಳಾಗಿರುತ್ತೋ ಆ ಜಾಗದಲ್ಲಿ ಹಚ್ಕೊಳ್ಬೇಕು. ಅರ್ಧ ಗಂಟೆ ಬಿಟ್ಟು ಒಣಗಿದ ಮೇಲೆ ಅದೇ ಉದುರುತ್ತೆ. ಇವಾಗ ಮೂರನೇ ಹೋಮ್ ರೆಮಿಡೀಸ್ನ ನೋಡೋಣ. ನಾನಿಲ್ಲಿ ಜಾಯಿಕಾಯಿಯನ್ನು ತೊಗೊಂಡಿದ್ದೀನಿ. ಇದು ಪಿಂಪಲ್ಗಳಿಗೆ, ಕಲೆಗಳಿಗೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ಕಲ್ಲಲ್ಲಿ ಹಸಿ ಹಾಲನ್ನು ಹಾಕಿ ತೆಗೆದ್ಬಿಟ್ಟು ಅದನ್ನು ಎಲ್ಲೆಲ್ಲಿ ಪಿಂಪಲ್ಗಳಿಂದಾಗಿರೋ ಕಲೆಗಳ ಮೇಲೆ ಹಚ್ತಾ ಬಂದರೆ ಪಿಂಪಲ್ಗಳು ಹೋಗುತ್ತೆ ಮತ್ತು ಕಲೆಗಳು ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು. ಹೋಮ್ ರೆಮಿಡೀಸ್ ಆಗಿ ನಾನು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಂತೂ ತುಂಬಾ ಯೂಸ್ ಆಗುತ್ತೆ ಪಿಂಪಲ್ ಇದ್ದವ್ರಿಗೆ ಅಂತಲೇ ಹೇಳ್ಬೋದು. ಎಂಥದೇ ಪಿಂಪಲ್ ಕಲೆಗಳಾಗಿದ್ದರೂ ಕೂಡ ಈ ಬೇವಿನ ಸೊಪ್ಪು ಹಚ್ಕೊಳ್ಳೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ. ಬೇವಿನ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡಿ ಅದರ ರಸನ ತೆಗೆದು ಮೊಡವೆ ಆಗಿರೋ ಜಾಗದಲ್ಲಿ ಹಚ್ಕೊಳ್ತಾ ಬರಬೇಕು. ಹಾಗೆ ಒಂದು ವಾರ ಆದರೂ ಮಾಡಬೇಕಾಗುತ್ತೆ.
ಅವಾಗೆಲ್ಲ ನಮ್ಮ ಅಜ್ಜಿಯವರು ಏನು ಮಾಡೋರು ಗೊತ್ತಾ, ಮುಖದ ಮೇಲೆ ಮೈ ಮೇಲೆಲ್ಲ ಗುಳ್ಳೆಗಳಾದರೆ ಬೇವಿನ ಸೊಪ್ಪನ್ನ ತೊಗೊಂಬಂದು ಆ ಗುಳ್ಳೆಗಳ ಮೇಲೆ ಮೈ ಮೇಲೆಲ್ಲ ಸವರ್ತಾ ಇದ್ರು. ಮತ್ತು ಅಮ್ಮ ಬಂದಿದೆ ಅಂದಾಗಲೂ ಕೂಡ ಹಾಗೆ ಮಾಡೋರು. ಹಾಗೆ 5 ದಿನ ಮಾಡ್ತಾ ಇದ್ರು. ಅದಾದಮೇಲೆ ಬೇವಿನ ಸೊಪ್ಪು ಅರಿಶಿನ ಪುಡಿ ಸೇರಿಸಿದ ನೀರಿಂದ ಸ್ನಾನ ಮಾಡಿಸ್ತಾ ಇದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.